ಶಟ್ರ ಶಟ್ರ. ಏನಪ್ಪ ಮಂಜ, ಹೋಗಿ ಹೆಂಡತಿ ಮನ್ಯಾಗ ಅದಿ ಅಂತೀಗ? ಹೋಗ್ಲಿ ಬಿಡ್ರಿ ಶಟ್ರ, ಅದ್ನೇನೀಗ ತಗೋರಿ. ದಿನಸಿ ಬರ್ದನಿ, ಈ ಚೀಲ್ದಾಗ ಐತಿ ಚೀಟಿ, ಇವು ನೋಟು ಕಟ್ಟಿಡ್ರಿ, ಬರ್ತೀನಿ ಹೊಳ್ಳಿ. ಅಡ್ಡಿ ಇಲ್ಲಪ್ಪ, ಹೆಂಡತಿ ಗುಟ್ಟ ಬಾಳ್ಯಾಕ ನಿಂತ ಮ್ಯಾಗ ಸಂತಿ ಪ್ಯಾಟಿನೂ ಮಾಡಾಕತ್ತಿ ಅಂತ ಆತು. ಏನ್ರಿ ಶಟ್ರ ನೀವು, ಕಟ್ಟಿಡ್ರಿ ಬರ್ತೀನಿ. ನಿಲ್ಲೋ, ಹೋಗೇ ಬಿಟ್ಟ ನೋಡು. ಕೂಸು ಇದ್ದ ಮನೆಗೆ ಬೀಸಣಿಗೆ ಯಾತಕ. ಸಿಗವ ವಾ ಮಂಜಪ್ಪ, ಬಾರೆ ಬಾರ ತಮ್ಮ. ಅದು ಕಾಕ ಅದನನ್ರಿ? ಅದಾನ ಬಾ, ಒಳಗ್ ಬಾ ತಮ್ಮ. ಇಲ್ಲ ಸಿಗವ, ಇಲ್ಲ ಒಟ್ಟು ಕೆಲಸ ಇತ್ತು, ಒಟ್ಟು ಕರೀರಿ ಕಾಕನ. ಅಂತ ಅರ್ಜೆಂಟ್ ಏನ್ ಇಟ್ಕೊಂಡ್ ಅಪ್ಪ, ಬಾ ಒಳಗ. ರೇ ಏನ್ರಿ, ಮಂಜ ಬಂದ ನೋಡಿಲಿ, ಚಂದ್ರಬಸವನ ಮಗ. ರೇ ಕುಂದ್ರ ತಮ್ಮ. ರೇ ಬಂದೆ. ವಾ ಮಂಜ, ಬಾರ್ಲಿ ಒಳಗ್ ಬಾ. ಇಲ್ಲ ಕಾಕ, ಹಂಗ ಒಂದಿಟ್ಟಲ್ಲಿ ಕಿರಾಣಿ ಸಾಮಾನು ತರಕ್ ಬಂದಿದ್ದೆ. ಅದಕ್ಕೆ ಅಕ್ಕೋವ್ ಹೇಳಿದ್ಲು ಮಲ್ಲಪ್ಪ ಕಾಕರ್ ಮನೆ ಕಡೆ ಒಟ್ಟು ಹೋಗಿ ಬಾ ಅಂತಂದು, ಅದಕ್ಕೆ ಬಂದೆ ಕಾಕ. ಅದ ಮತ್ತು ಸಿಗೋವ್ ಹೇಳಿದ್ಲಂತ ಕೆಲ್ಸಕ್ಕೆ ಹೊಲ್ದಾಗ ಬೇಕಾಗ್ಯಾರಂತ ಅಂತಂದು ಖಾಯಮ್ಮ. ಅದಕ್ಕೆ ನಾ ಬರ್ತಿದ್ದೆ ಕಾಕ, ಅದನ್ನ ಕೇಳಾಕ ಬಂದೆ. ಅಂದಿದ್ಲು, ದಾನವನು ಬಂದ ಅಂದ್ಲ, ಈಕಿನ್ನು ನಮ್ಮ ಸರ್ಸುನು ಅಂದಿದ್ಲು ಹಿಂಗಂತ ನೋಡ್ರಿ ಮತ್ತು ತೊಗೊಳೋಣ ಅಂತಂದು ಅಂದ್ಲ. ಮತ್ತು ನಮಗೂ ಹೆಂಗೆ ಇನ್ನೊಬ್ರು ಬೇಕಾಗಿತ್ತಪ್ಪ, ನೀನು ಬಂದು ಚಲೋ ಮಾಡಿದೆ ಹೇಳಿ. ಇಲ್ಲೇ ಇದ್ದೂರಾಗ ನಮಗೂ ಚಲೋ ಆಕೈತಿ. ಮತ್ತು ಹೆಂಡ್ರು ಮಕ್ಕಳು ಇದ್ದವ್ರು ಬಂದ್ರೆ ಮತ್ತು ಅವ್ರಿಗೆಲ್ಲ ಮನೆ ಕಟ್ಟಿಸ್ಕೊಡೋದು ಹಣಗಳಾಕತ್ಯಾ ನಮಗೆ. ಚಲೋ ಆತೇಳಿ ನಿಂದೆ ನನಗೇನು ಹೊಲದ ಕೆಲಸ ಮಾಡೋಕೆ ಅವಮಾನ ಇಲ್ಲಲ್ಲಪ್ಪ ಮಂಜಪ್ಪ. ಹಂಗೇನಿಲ್ಲ ಕಾಕ, ಅದ್ರಾಗ ಏನೈತಿ, ಈಗ ನಮ್ಮ ಹೊಲದಿದ್ರ ಮಾಡ್ತಿದ್ದಿಲ್ಲನ, ಅದ್ರಾಗ ಅವಮಾನ ಏನೈತಿ? ನಾನು ರೈತರ ಮಗನಾಗಿ ನಾ ಹೆಂಗೆ ಅದನ್ನ ಅವಮಾನ ಅನ್ಕೋತೇನೆ ಕಾಕ? ಇಲ್ಲಪ್ಪ. ಆಯ್ತು ನೋಡಪ್ಪ, ಚಂದ್ರನೂ ಒಬ್ಬ ಬರ್ತಾನ, ಅವಂಗೇನ ಕೆಲಸ ಭಾಳ ಆಗೈತೆ ಅಂತ. ಅವಂಗೊಟ್ಟು ಕೈಯಾಗಿ ನೀವು ಮಾಡಿದ್ರೆ ಆಯ್ತು. ಅವಂಗೆ 12 ಕೊಡ್ತೀನಿ, ಆದ್ರೆ ಅವಂಗೊಂದಿಟ್ಟು ಅವಾಗ ಸಮಸ್ಯೆ ಇತ್ತು ಅಂತಂದು 12 ಕೊಡಾಕತ್ತಿದ್ದೆ ತಮ್ಮ. ನಾನು ನಿನಗೀಗ 10 ಕೊಡ್ತೀನಿ, ಇನ್ನೊಂದು ವರ್ಷ ಬಿಟ್ಟು ಏರಿಸ್ತೀನಿ. ಸೊಲ್ಲಣ್ಣ ಮಂಜಪ್ಪ, ಮತ್ತೇನಾರು ನಿನಗೆ ಹೆಚ್ಚಿಗೆ ಬೇಕನ? ಹಂಗೇನಿಲ್ಲ ಕಾಕ, ನಡೀತೈತಿ, ಆಟ ಕೊಡು. ರೀ ಇನ್ನೊಂದು 2,000 ರೂಪಾಯಿದಾಗ ಏನು ಶಾಣತನ, ಹಂಗೆ ಚಂದ್ರಪ್ಪ ಕೊಟ್ಟಾಟ ಹಿಂಗೂ ಕೊಡ್ರಿ, ಏನು ಎಲ್ಲರ ಕಳೆದು ಹೊಕ್ಕತಿ. ಕೊಡ್ತೀನಿ ನೋಡೋಣಲ್ಲ, ಒಂದಿಷ್ಟು ದಿನ ಹೋಗಲಿ. ಇರ್ಲಿ ಬಿಡಿ ಸಿಗವ, ಈಗ ಸದ್ಯಕ್ಕೆ ಅಟ್ಟ ಕೊಡು ಕಾಕ. ನೀ ಹೇಳ್ದಂಗೆ ಬೇಕಾದ್ರೆ ಮುಂದಿನ ವರ್ಷ ಏರಿಸುವಂತೆ. ಆತ್ ತಗೋ ಕಾಕ, ನಾನು ಎಂದು ಬರಲಿ? ನೋಡಪ್ಪ, ನಿನಗೆ ಯಾವಾಗ ಅನುಕೂಲ ಆಕತಿ ಅಂದಿಂದನೇ ಬಂದ್ಬಿಡಿ ಕೆಲಸಕ್ಕೆ. ಮತ್ತೀಗ ಹೊಲ್ದಾಗನು ಭಾಳ ಅದಾವ ಕೆಲಸ ಅಂತ ಅಂದಿದ್ದು ನಾವು ಚಂದ್ರಪ್ಪ. ಅವನು ಬರೋ ಹೊತ್ತಾಗೈತಿ, ಬಂದಿಲ್ಲ ನೋಡಿ ಇನ್ನ. ಕಾಕ ಹಂಗಾರ ನಾನು ನಾಳೆಯಿಂದನ ಬರ್ತೀನಿ. ಇವತ್ತು ಒಟ್ಟು ಅಲ್ಲಿ ಕಿರಾಣಿ ಸಾಮಾನು ತರೋದಿತ್ತು, ಹಂಗೆ ಒಟ್ಟು ಅವನ್ನ ನೋಡ್ಕೊಂಡು ಬರಕ್ಕೆ ಹೋಗೋದೈತಿ ಆ ಕಡೆ ಮನೆಗೆ. ಒಟ್ಟು ಅವನ್ನ ನೋಡ್ಕೊಂಡು ಆಕಿಗೆ ಒಟ್ಟು ಏನಾರ ಆಕಿಗೂ ಮನೆಗೆ ಸಂತಿ ಕೊಡಿಸಿ ಈ ಮನೆಗೆ ಒಟ್ಟು ಸಂತಿ ತರಕಂತಂದು ಶಟ್ರ ಅಂಗಡಿಗೆ ಬಂದಿದ್ದೆ. ಹಾಗಾಗಿ ಅವ್ರಿಗೆ ಒಟ್ಟು ಕೊಟ್ಟು ನಾಳೆಯಿಂದ ಬರ್ತೇನೆ ಕಾಕ, ಇಲ್ಲಾಂದ್ರೆ ಹೊತ್ತ ಆಗ್ಬಿಡ್ತೈತಿ. ಆತಪ್ಪ ಆಯ್ತು, ಏನದ ನೋಡಿ ನೀವು ಕೆಲಸ ಇವತ್ತು ಮುಗಿಸ್ಕೊಂಡು ನಾಳೆಯಿಂದ ಬಂದುಬಿಡು. ಚಂದ್ರ ಬರ್ಬೇಕಾಗಿತ್ತು ನೋಡು, ಬಂದ ಬಿಟ್ಟ ನೋಡು. ಎಟ್ಟತ್ಲೇ ಚಂದ್ರ ಬರೋದು? ಟೈಮ್ ನೋಡ್ಕೊಂಡಿಯೇನ? ಅದು ಕಾಕ, ಮತ್ತೆ ಒಂದಿಟ್ಟು ಕೆಲಸ ಇತ್ತ, ಅದಕ್ಕೆ ಲೇಟ್ ಆಯ್ತು. ಏನ್ ಕೆಲಸ ಇತ್ತಪ್ಪ ಚಂದ್ರಪ್ಪ? ನೀನ್ ಹೆಂಡತಿ ಕೆಲಸ ಬಿಡಿಸಿ ಎಲ್ಲ ನೀನ ಮಾಡಕತ್ತಿದ್ದೀನ ಹಂಗ? ಹಂಗೇನಿಲ್ಲ ಸಿಗವ. ಮತ್ತೇನ್ಲೇ ಬರಬರ್ತ ಲೇಟ್ ಆಗಿ ಬರಾಕತ್ತಿ ಯಾಕೆ? ನೀವೇನ್ ಮಾಡ್ತಾನಂತ ಗೊತ್ತೇನ್ರಿ? ಮನ್ಯಾಗ ಪುಟ್ಟವಾಗ ಹೇಳಿದ್ಲು, ರಾತ್ರಿ 1-2 ಗಂಟೆ ಮಟನ ಟಿವಿಯಾಗ ಸಿನಿಮಾ ನೋಡ್ಕೊಂತ ಕುಂದಿರ್ತಾನಂತ್ರಿ. ಮುಂಜಾನೆ ಎದ್ದಳದು ತಡ ಮಾಡ್ತಾನಂತ, ಹರ್ ಮಾಡಿ ತಿಂದಂಗ ಬಂದ್ಬಿಡ್ತಾನಂತ ಎಲ್ಲ ಹೇಳ್ಯಾಣ ನನಗೆ ಪುಟ್ಟವ. ಹೋಗುವ ಇಲ್ವಾ ಸಿಗವ? ಹಂಗೇನಿಲ್ವೇ? ಗೊತ್ತೈತೆ ಹೇಳ. ಇವ ಅಭಿಷೇಕ್ ರೀ ಅದೆಂತದ ಟಿವಿ ತಂದಾನಂತ, ಅದ್ರಾಗ ಯೂಟ್ಯೂಬ್ದಾಗೇನ ಹಳೆ ಪಿಕ್ಚರ್ ಎಲ್ಲ ಬರ್ತಾವತ್ತ, ಅವನ ಹಾಕೊಂಡು ಕುತ್ಕೊಂಡು ನೋಡ್ತಾನಂತ ಎಲ್ಲ ಹೇಳ ನಿಮ್ಮವ್ ನನಗೆ. ಹಂಗೇನಿಲ್ಲ ಬಿಡು ಸಿಗವ. ಆತಾಯ್ತು. ಏನ ನೀತಿಗೆಟ್ಟು ಸಿನಿಮಾ ನೋಡೋದೇನು ಹರ್ಕತ್ತಿರೋದಿಲ್ಲ. ಯಾವ್ದಾರು ಒಂದು ನೋಡಿ ದೌಡ್ ಮಕ್ಕೊಂಡು ದೌಡ್ ಹೇಳೋದಿರ್ತೈತಿ, ಮತ್ತು ಮುಂಜಾನೆ ದೊಡ್ಯಮ್ಮ ಹಂಗೆ ನೀತಿಗೆಟ್ರೆ ಆರೋಗ್ಯ ಅದಕ್ಕೆ ಬರ್ತೈತಪ್ಪ. ನೀ ತಡಾಗಿ ಬರೋದಂತ ಅಲ್ಲ, ಏನು ಒಂದು ತಾಸು ಹೆಚ್ಚು ಕಡಿಮೆ ಆದಿತ್ತು, ಹೋಗೋದು ಹೆಚ್ಚು ಕಡಿಮೆ ಆಗಿತ್ತು, ಅದು ಬೇರೆ ಮಾತು. ಸುಳ್ಳ ಏನು ಆಟ ಭಾರತೀಯರ ಅವ್ರಿಗೆ ನೀತಿ ಕೆಟ್ಟುಕೊಂಡು ಅವ್ನು ನೋಡೋದಿರ್ತೈತಿ. ಈಗೇನಪ್ಪ ಮೊಬೈಲ್ದಾಗ ಎಲ್ಲ ಬರ್ತಾವು, ಅಲ್ಲೇ ಹೊಲ್ದಾಗ ಖಾಲಿ ಇದ್ದಾಗ ಒಂದು ಇಂಡಿಟ್ಟು ನೋಡೋದಿರ್ತೈತಿಪ್ಪ. ಎಲ್ಲ ಕತಿ ಕಾಕ, ಹೊಲ್ದಾಗ ಕೆಲಸನ ಅಕ್ಕವು ನೋಡಾಕೆಲ್ಲ ಸೌಡ ಆಗೋದಿಲ್ಲ. ಹಾಡು ಹಚ್ಕೊಂಡು ಕೆಲಸ ಮಾಡ್ತಿರ್ತೀವಿ ಬಿಡು, ಆದ್ರೆ ಪಿಕ್ಚರ್ ನೋಡಕ್ಕೆ ಆಗೋದಿಲ್ಲ ಕಾಕ, ಹೊಲ್ದಾಗ ಕೆಲಸನೇ ಇರ್ತಾವು.
ಇರಲಿ ಇರಲಿ. ಇನ್ನೊಂದು ಏನಾತ ಅಂದ್ರೆ ಇವ ಮಂಜಪ್ಪ ನಾಳೆಯಿಂದನೂ ಹೊಲಕ್ಕೆ ಬರ್ತಾನಂತ. ಮತ್ತು ಒಬ್ಬಂಗ ಕೆಲಸ ಭಾಳಕತಿ ಯಾರು ಜೋಡಬೇಕು ಕಕ್ಕ ಅನ್ನಕತ್ತಿದ್ದಲ್ಲ, ಇವ್ ಬರ್ತಾನಂತ ನೋಡಿ ಮಂಜ ನಾಳೆಯಿಂದ. ಇವ್ನು ಕರ್ಕೊಂಡು ಇಬ್ರು ಹೊಂದಾಣಿಕೆ ಮಾಡ್ಕೊಂಡು ಕೆಲಸ ಮಾಡ್ರಿ ನೀವೊಂದು ಅವಂದು. ಹಾಂ ಆತ್ ಕಕ್ಕ ಆತ್, ಹಂಗಾಗಲಿಲ್ಲ. ಹಂಗಾರೆ ನಾ ಹೊಲಕ್ಕೆ ಹೋಗ್ಬರ್ತೀನಿ. ಆತಾತು ಹೋಗು. ಮತ್ತು ಕರೆಂಟ್ ಏನು ಇವತ್ತು ಮುಂಜಾನೆ ಕೊಡಂಗದ ನಾನು. ಹ್ಞೂ ಕಕ್ಕ, 12:30 ಕೊಡ್ತಾನೆ. ಆತು. ಮತ್ತು ನಾಷ್ಟ ಮಾಡಿ ಇಲ್ಲ? ಮಾಡೇನು ಕಕ್ಕ, ಮಾಡ್ಕೊಂಡೆ ಬಂದೇನಿ. ನಾ ಬರ್ತೀನಿ ಕಕ್ಕ, ಹೊತ್ತಾಕತಿ. ಆತಾತು. ಇಲ್ಲೇ ಚಂದ್ರ, ಏನು ಕಕ್ಕ? ಮೊದಲು ಬಂದಿದ ತಕ್ಷಣ ಬಾಳಿ ಗಿಡಕ್ಕೆ ನೀರು ಬಿಡು. ನೀ ಬಾಳಿ ಗಿಡಕ್ಕೆ ನೀರ ಬಿಟ್ಟಿಲ್ಲ, ನಾನು ನೋಡೇನಿ. ಸುಮ್ಮ ಡಿಪ್ಪರ್ ಹಚ್ಕಾಯಿ ಬಿಟ್ಬಿಡು ಅದನ್ನ. ಈ ಕಡೆಗೆ ಅಡಿಕೆ ಗಿಡಕ್ಕಷ್ಟ ನೀರನ್ನ ಪೈಪ್ನಾಗ ಬಿಟ್ಟುಬಿಡು. ಏನು, ನಾನು ಬರ್ತೀನಿ, ನೀ ಮುನ್ನಡಿ, ನಾನು ಒಂದಿಟ್ಟು ನೋಡ್ತೇನೆ. ಯಾಕೆ ಬಾಳಿ ಗಿಡ ಭಾಳ ಒಣಗದಂಗೆ ಅದಾವು. ಒಟ್ಟು ಅದಕ್ಕೆ ಖಾಜಿ ಮಾಡಿ ನೀರು ಬಿಡು. ಆಮೇಲೆ ಅವು ಹೂವಿನ ಗಿಡ ಹಚ್ಚಿದ್ದೆಲ್ಲ ಅವು ಕೊಟ್ಟು ಗೊಬ್ಬರ ಉಗ್ಬೇಕು ನೋಡು. ಹಾಕ್ತೀಯ ಹಂಗೆ? ಮತ್ತೆ ನಾನು ಮಧ್ಯಾಹ್ನ ಬರ್ತೀನಿ. ಕಕ್ಕ, ಈಗ ನಾ ಹೋಗತೈತಿ, ಕರೆಂಟ್ ಬಂದಾಗ್ಬಿಡ್ತೈತಿ. ಅಡಿಕೆ ಗಿಡಕ್ಕೆ ನೀರು ಹಚ್ಚಿ ಅವಕ್ಕೆ ಬಾಳಿ ಗಿಡಕ್ಕೆ ಡಿಪ್ಪರ್ ಹಚ್ಚದವನ್ನ ಆ ಹೂವಿನ ಗಿಡಕ್ಕೆ ಗೊಬ್ಬರ ಹಾಕಿ ಬಿಡ್ತೀನಿ. ಅದೇನು ಒಂದು ತಾಸಿನ ಕೆಲಸ ಇಳ್ಕಕ್ಕ, ನಾ ಮಾಡ್ತೀನಿ. ಆತಾತು ಹೋಗ್ದೌಡ್. ಇನ್ನೊಂದು ಮಂಜೆ, ನಿನ್ನ ಕೆಲ್ಸಕ್ಕೆ ತೊಗೊಳಕತ್ತಿದ್ದ ಕಾರಣ ಏನಂದ್ರೆ ಮತ್ತು ಇದನ್ನು ಅನ್ನಬಾರ್ದಪ್ಪ. ಒಬ್ರದ್ದು ಮುಂದೆ ಒಬ್ರದ್ದು ಮಾತಾಡಬಾರ್ದು ಅಂತಾರೆ. ಈಗ ಮತ್ತು ಅನಿವಾರ್ಯ ಐತಿ, ನಾ ಅನ್ನಕ್ಕೆ ಬೇಕು ನಿನಗೆ. ಇವ ಚಂದ್ರ ಮೊದ್ಲಿನಂಗೆ ಯಾಕೆ ಹೊಲ್ದಾಗ ಕೆಲಸ ಮಾಡವಲ್ಲ, ಹೌದಲ್ಲ ಸರ್ಸು? ಹೌದು ತಮ್ಮ, ಇದನ್ನು ನಾ ದಾನವನ ಮುಂದೂ ಅಂದಿದ್ದೆ. ಮೊದ್ಲಿನಂಗೆ ಏನು ಮೈಗೆ ಹಚ್ಕೊಂಡು ಕೆಲಸ ಮಾಡುವಲ್ಲಾಗೇನ. ಮತ್ತು ಹಿಂಗೆ ನೋಡಿ ದಿನ ತಡಾಗಿ ಹೊಲಕ್ಕೆ ಹೋಗೋದು ಬೇಕಂದಾಗ. ಇವರು ಹಗಲೆಲ್ಲ ಹೊಲಕ್ಕೆ ಹೋಗಂಗಿಲ್ಲ, ಹೊಲದಾಗ ನಿಂತು ನೋಡೋರು ಯಾರು ಇರಂಗಿಲ್ಲ. ಬೇಕಾಗ್ಬಿಟ್ಟು ಆಗಿಬಿಟ್ಟೈತಿ. ಎಲ್ಲ ಕಾಯಿಪಲ್ಯ ಗಿಡ ಒಣಗ್ಯಾವಂತ, ನೀವು ಮತ್ತು ಬಾಳೆ ಗಿಡ ಎಲ್ಲ ಒಣಗ್ಯಾವು ಅಂತ ಅಂದ್ರಿ ಇವ್ರು ನಿಮ್ಮ ಕಾಕ. ಅದಕ್ಕೆ ನಾನು ಹಿಂಗೆ ತೊಗೊಂಡು ಬಿಡನ್ರಿ ಮಂಜಾನ, ಮತ್ತು ಅವನು ಇದ್ರೆ ಒಬ್ರಿಗೊಬ್ಬರಿಗೆ ನೆದರಿಟ್ಟಂಗೆ ಆಕತಿ ಅಂತ. ನೋಡಪ್ಪ ತಮ್ಮ, ನೀನು ನಮ್ಮ ಇದ್ದಂಗೆ. ಒಟ್ಟು ಅವ ಯಾಕೆ ಇತ್ತೀಚೆಗೆ ಕೆಲಸ ಬರಾಬರಿ ಮಾಡವಲ್ಲ, ಒಟ್ಟು ನೀನು ಎದರಿಟ್ಟು ನಿಮ್ದು ಅನ್ಕೊಂಡು ಮಾಡ್ಕೊಂಡು ಹೋಗ್ರಿಪ್ಪ. ಮಂಜ, ನಾನು ಅದನ್ನ ಅಂತೀನಿ. ಈ ಹಡಿಸಿಕೆ ಮೊದಲು ಕೆಲ್ಸಕ್ಕೆ ಬೇಕಂದಾಗ ಹ್ಞೂ ಕಕ್ಕ, ಇಲ್ಲ ಕಕ್ಕ, ಮಾಡ್ತೇನೆ ಕಕ್ಕ ಅಂದ. ಅದೊಂದು ಹೆಣ್ಮಗಳು ಇವನು ಹೆಂಡ್ತಿ ಕೈಕಾಲು ಬಿದ್ದು ಕುಡಿಯೋದು ಬಿಟ್ಟು ಮ್ಯಾಗ ಮತ್ತು ಬಾಳೆ ಕತ್ಯಾನ ಕೊಡ್ರಿ ಒಂದಿಟ್ಟು ಕೆಲಸ, ನಮ್ಮದು ಬಾಳೆ ಹಾಕತ್ತಿ ಹಂಗೆ ಹಿಂಗೆ ಅಂತ ಬೇಡ್ಕೊತಾ. ಇರಲಿ, ನಮಗೂ ಬೇಕಾಗಿತ್ತು, ನಮಗೂ ಅನಿವಾರ್ಯ, ಅವ್ರಿಗೂ ಅನಿವಾರ್ಯ ಐತಿ. ಆತು ಚಲೋ ನೋಡ್ಕೊತಾನ ಅಂತಂದು ಇಟ್ಕೊಂಡಿಪ್ಪ. ಈಗ ಪುಚ್ಚದ ಮತ್ತು ಬ್ಯಾಸ್ಗಾದವಲ್ಲ, ಈಗ ಎಲ್ಲರೂ ಚಿಗುರಿಗೆ ಹೇಳೋರ ಮಂಜಪ್ಪ. ಈಗ ಎಲ್ಲ ತಂದ ಅವಶ್ಯಕತೆ ಹಿಂಗೈತಿ. ಅದು ಹುಡುಗಿ ಎಮ್ಮಕ್ಲಿ ಎಕಡೆ ಎಕಡ್ರ ಮಾತಾಡ್ತೈತಿ, ಇವನು ಎಕಡೆ ಎಕಡ್ರ ಮಾತಾಡಕತ್ತಾನ. ಇರಲಿ, ನಾವು ಹಂಗಂತಂದು ಏನು ಪಟಕನ ನೀ ಬರಬೇಡ ಅನ್ನಂಗೆ ಆಗ ನಮಗೆ ಅಂಥ ಮನಸ್ಸಿಲ್ಲ. ನಾವು ಬರಬೇಡಪ್ಪ ಅನ್ನಂಗೂ ಇಲ್ಲ. ಇರಲಿ, ಅವನ ಕುಟಾಗ ನೀನು ಒಬ್ಬ ಜೋಡ ಅದೇ ಅಂದ್ರೆ ಒಟ್ಟು ಅವನ ಮ್ಯಾಗ ನೆದರಿ ಇಟ್ಕೊಂಡು ಒಟ್ಟು ಚಂದ ಮಾಡ್ಕೊಂಡು ಹೋಗಪ್ಪ. ನನಗೂ ವಯಸ್ಸಾಗೈತಿ ಮಂಜ, ಅಷ್ಟು ದೂರ ನನಗೂ ಹಡೆದ್ದು ಬರೋಕ್ಕಾಗಲ್ಲ. ಬಂದೆ ಅಂದ್ರೆ ರಾತ್ರಿ ಬೆಳಿತಾನ ಕಾಲು ನೋವು ಅನ್ನಂಗೆ ಆಗ್ಬಿಡ್ತೈತಿ. ನನಗೂ ಓಟು ಅಡ್ಡಾಡಿ ನೋಡಟ್ಟು ತ್ರಾಣಿ ಇಲ್ಲಪ್ಪ. ಏನ ಇವು ಎರಡು ಗಣಮಕ್ಕಳು ನೌಕರಿಗೆ ಹತ್ಯಾವು, ಅದು ಭಾಳ ಬೀಳ್ತೈತಲ್ಲ ಹೊಲ. ಎಟ್ರ ಮಾಡಿದ್ರೆ ಮತ್ತೆ ಎಟ್ರ ಇಟ್ಕೊಂಡ್ರೆ ನಮ್ಗೆ ವಯಸ್ಸಾದ ಕಾಲ ದವಾಖಾನೆ ಅದು ಇದು ಏನಾರ ಬರ್ತೈತಿ ಅಂತೇಳಿ ಮಾಡ್ಸೋದು. ಏನು ಇಲ್ಲ ಬಿಡು, ಮಕ್ಕಳು ಕೊಡ್ತಾರೆ ನಮ್ಗೆ. ಆದರೂ ಇರಲಿ, ಯಾಕೆ ಹೊಲನ ಪಾಳು ಬೀಳ್ಸೋದು. ಇರಲಿ, ಮಾಡೋನು ಯಾರನ್ನಾರ ಇಟ್ಟು ಅಂತೇಳಿ ಮಾಡ್ಸಾಕ್ತೇನೆ ಮಂಜಪ್ಪ. ಏನು ನಮ್ಗೆ ಬೆಂಗಳೂರಾಗಿದ್ದು ನನ್ನ ಮಗ ತಿಂಗಳ ಇಬ್ಬರಿಗೂ ಸೇರಿ 25,000 ಕಳಿಸ್ತಾನೆ. ರಗಡ್ ಹಾಕತ್ತಿ ನಮಗದು, ಏನು ಅವಶ್ಯಕತೆ ಇಲ್ಲ. ಇಲ್ಲಿದ್ದ ಮಗನೂ ಮನಿ ಎಲ್ಲ ನಡೆಸ್ತಾನ, ರೊಕ್ಕ ರೂಪಾಯಿಗೆ ಏನು ಸಮಸ್ಯೆ ಇಲ್ಲ. ಇರಲಿ, ನಮ್ಮ ಅಪ್ಪಂದು ಹೊಲ ನನ್ನ ಹೊಲ ಗಳಿಸಿದ್ದು ಹಾಳಾಗಬಾರ್ದು, ಮಾರಿ ತೂರಿ ಕಳಿಬಾರ್ದು ಅಂಥೇಳಿ ಈ ಹಡ್ಸಿಕನ್ನು ಇಟ್ಕೊಂಡು ಮಾಡ್ಸಾಕತ್ತೀನಿ. ಇವ ನೋಡಿದ್ರೆ ಹಿಂಗೆ ಮಾಡಾಕತ್ತಾನ ಮಂಜ. ನೋಡ್ತಮ್ಮ, ನೀನೇನು ಒಟ್ಟು ಚಂದ ಹಿಂಗೆ ನೋಡಿ ಮಾಡ್ಕೊಂಡು ಹೋಗ್ರಿ. ಆತು ಹೇಳ್ಕಕ್ಕ, ನೀ ಏನು ಟೆನ್ಷನ್ ತೊಗೋಬೇಡ. ನಂದು ಸ್ವಂತ ಹೊಲ ಅನ್ನಂಗೆ ನಾನು ನಿಮ್ಮ ಮನ್ಯಾಗ ಕೆಲಸ ಮಾಡೋಡ್ದಿನ ಹಂಗೆ ನೋಡ್ಕೊತೇನೆ ಹೊಲ. ನೀ ಬಂದು ಅವಾಗವಾಗ ಲಕ್ಷ್ಯ ಮಾಡ್ತೀರ. ಒಂದು ವೇಳೆ ನಿನಗೇನಾರು ಹೊಲಕ್ಕೆ ಬರ್ಬೇಕು ಅನ್ನಿಸ್ತಿದ್ರೆ ನನಗೆ ಹೇಳ್ಕಕ್ಕ, ನಂದು ಬೈಕ್ ಐತಿ, ನಾ ಬೈಕ್ನಾಗ ಕರ್ಕೊಂಡು ಹೋಗ್ತೇನೆ. ನೀನು ಸುಳ್ಳ ಯಾಕೆ ನಡ್ಕೊಂಬಂದು ಹೈರಾಣ ಹಾಕಿ. ತಗೋಕಕ್ಕ, ನಾ ಅಲ್ಲಿ ಸಂತಿ ಬರ್ಸಕ್ಕೆ ಹೇಳಿ ಬಂದೇನೆ ಶೆಟ್ರ್ ಅಂಗಡಿಯಾಗ. ಒಟ್ಟು ಸಂತಿ ತೊಗೊಂಡು ಹೋಗಿ ಬರ್ತೀನಿ, ಹಂಗೆ ಒಟ್ಟು ಅವನ ಮನೆಗೆ ಹೋಗಿ ಬರ್ತೀನಿ. ನಾ ಮತ್ತೆ ಸಿಗ್ತೀನಿ, ನಾಳೆ ಬರ್ತೀನಿ ಹೇಳ್ಕಕ್ಕ. ನಾಳೆ ಏನು ಮನೆಗೆ ಬರೋಲ್ಲ, ಸೀದಾ ಹೊಲಕ್ಕೂ ಹೋಗ್ಬಿಡ್ತೀನಿ. ಆತಮ್ಮ, ಆತ ಹೋಗ. ಹುಡುಗ ಎಷ್ಟು ಬದಲಾಗೈತಲ್ರಿ? ಸರ್ಸು, ನನಗೆ ಅವಾಗ ಇರಪ್ಪ ನನ್ನ ಮಗಳಿಗೆ ಹಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾನೆ ಅಂತ ಹೇಳಿದಾಗ ಹೆತ್ತಾರ ರಾಕ್ಷಸ ಆಯ್ತದು ಅನಿಸಿಬಿಟ್ಟಿತ್ತು ಸರ್ಸು. ನನಗೆ ನೋಡಿದ್ರಿ ಪೂರಾ ಬದಲಾಗ್ಯಾನ ಅನ್ಸಾಕತ್ತೈತೆ ನನಗೆ. ಚಲೋ ಆಗ್ಯಾನ ಹೆಂಗಾರ ಆಗಲಿ. ಅವ್ರ ಅವನು ಹೇಳ್ತೀನಿ ಚಂದ ನೋಡ್ಕೊಂಡ್ರೆ ಸಾಕು. ಇದು ಬದಲಾವಣೆ ಆಗಿ ಸರಿ ಹೊಂಟೈತಿ ಸರ್ಸು. ದಾನೋ ಒಂದ್ಲು ಅದೇನೋ ಲಕ್ಷ್ಮವ್ವ ವಾಂಟ್ ಹಿಡಿದು ಬಿಟ್ಟೈತೆ ಅಂತ ನೋಡ ನೀನು. ಆಕೆನ ಯಾಕಡೆ ಮಾತಾಡೋದು, ಇವನಿಗೆ ಮಕ ನೋಡಿದ್ರೆ ಮೂಗು ತಿರುವುದು ಮಾಡೋದು, ಇವ್ ಹೆಂಗೇನು ಒಂದು ಚರಿಗೆ ನೀರು ಚಹಾ ಕೊಡ್ದಂಗೆ ಮಾಡಾಕತ್ತೈತೆ ಅಂತದು ಹೆಂಗ್ಸ್. ಅದಕ್ಕೆ ಬಿಟ್ಟು ಅವ್ರಿಗೆ ಸಪ್ರೇಟ್ ಮನೆ ಕೊಟ್ಟು ಕುಲ್ಲ ಮಾಡಾಕತ್ತೀವಿ ಕಾಕ. ಅದಕ್ಕೆ ಕೆಲಸದ ಒಂದಿಟ್ಟು ವ್ಯವಸ್ಥೆ ಮಾಡಿಬಿಡು ಅಂತಂದು ಹುಡುಗಿ ಬಂದು ಅಷ್ಟು ಕೇಳ್ಕೊತ ದಾನವನು
ಪಾಪ ದಾನವ್ಗೂ ಈ ಚನ್ನಬಸಕ್ಕನ ಮ್ಯಾಗ ಏನು ದ್ವೇಷ ಇಲ್ಲ. ಆದ್ರೆ ನೀ ಏನ ಹೇಳು ಸರ್ಸು, ಈ ಚನ್ನಬಸಕ್ಕನ ಬರೋಬ್ಬರಿ ಇಲ್ಲ ಅನಿಸ್ತೈತಿ. ಕೆಟ್ಟ ಹೊಲಸೈತಿ ಬಿಡ ಅದು ಹೆಣ್ಮಗಳು. ಅಯ್ಯ ಕೇಳ್ತೀರೇನ್ರಿ, ಇತ್ತಾಗ ಲಕ್ಷ್ಮೀನಿ ಹಿಂಗೆ ಮಾಡಕಂತಿದ್ದೆ ತಪ್ಪಂತ ಹೇಳೋಕ್ಕಾಗೋದಿಲ್ಲ. ಈ ಹುಡುಗ ಆಕಿನ ಬಿಟ್ಟು ಬಂದಿದ್ದು ನಾವು ತಪ್ಪಂತ ಹೇಳೋಕ್ಕಾಗೋಂಗಿಲ್ಲ. ಇಟ್ಟು ಹೊಲಸದಾಡ್ರಿ ಆಕಿ ಚನ್ನಬಸಕ್ಕ ಅಂದ್ರೆ ಇನ್ನೂ ಬುದ್ಧಿ ಬಂದಿಲ್ಲ ನೋಡ್ರಿ. ಆಕಿಗೆ ಮಗ ಬಿಟ್ಟು ಕುಲ್ಲ ಇಟ್ರು ಇನ್ನ ಈ ಎರಡು ಹುಡುಗರ ಮ್ಯಾಗ ಕತ್ತಿ ಮಸಿತಾಳ ನೋಡ್ರಿ. ಅಯ್ಯೋ ಈ ಶರಣವ್ರ ಮನ್ಯಾಗ ಹೋಗಿ ಕೂತಿದ್ದೀರಿ ಮೊನ್ನೆ. ಇವ ಈ ಶರಣವ್ ಆತು ಶಂಕರವ್ವ ಈಕಿ ಚನ್ನಬಸವ ಎಲ್ಲ ಒಂದ ನಮನಿ ನೋಡ್ರಿ. ಓಸ್ರು ಬಾಯಿಗೆ ಬಲ್ಲಂಗ ತೆಲಿಗೆ ಒಂದೊಂದು ಕಲ 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 ತಡ 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 ಅಂತ ಮಾತಾಡ್ತಾವ್ರಿ. ಒಂದೀಟು ಏನು ಸುಟ್ಟ ಇಲ್ರಿ. ಮತ್ತು ಹಿಂಗಾಗಿ ಸ್ವಸ್ತ್ಯಾರು ಈ ನಮೂನಿ ಮಾಡ್ತಾರೆ, ಕೂಳು ಕಾಣದಂಗೆ ಹಾಕಿ ಕುಂದಿರ್ತಾರೆ. ನಾನು ಹಂಗೆ ಮಾಡಬಾರ್ದವ, ಹಂಗೆ ಹಿಂಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕಂತ ನಾ ಚನ್ನಬಸವ್ಗೆ ಹೇಳಕತ್ತೀನಿ. ಹಂಗೆ ತಡ ತಡ ಮಾತಾಡ್ತೈತ್ರಿ ಅದು ಶಂಕರವ್ವ. ಅದಕ್ಕೆ ಸುಮ್ಮನೆ ಅದು ಬಂದುಬಿಟ್ಟೆ ರೀ ನಾನು. ಸರ್ಸು, ಯಾರಿಗೆ ಏನು ಬುದ್ಧಿ ಹೇಳೋ ಅವಶ್ಯಕತೆ ಇಲ್ಲ. ನಾವು ಅವ್ರಿಗೂ ತಲೆಯಾಗ ನೆರಿ ಹದ ಊರಾಗಡೆ ಬುದ್ಧಿ ಇರ್ತೈತಿ. ನೀ ಏನು ಹೇಳಕ್ಕೆ ಹೋಗ್ಬೇಡ. ಏನೋ ಹೊಕ್ಕಿಯ ಎರಡು ಚಂದ ತಿಂದೆ ಉಂಡೆ ಎರಡು ಮಾತಾಡೋದು ಮನೆಗೆ ಬರೋದು ಅಟ್ ನೋಡಿ. ಯಾರಿಗೇನು ಬುದ್ಧಿ ಹೇಳೋ ಅವಶ್ಯಕತೆ ಇಲ್ಲ. ಆತೇಳು, ನಾನು ಇಲ್ಲೇ ಒಟ್ಟು ಇವ್ರ ಕಡೆ ಕಲ್ಲಪ್ಪಣ್ಣನ ಕಡೆ ಹೋಗಿ ಬರ್ತೀನಿ. ನೀವು ಏನು ಕೆಲಸ ಐತೆ ಮಾಡ್ಕೊ ಅಂದಂಗೆ ಸುಮ್ಮವ ಎಲ್ಲಿ ಕಾಣವಳ್ಳಲ್ಲ ಊರಿಂದ ಬಂದಾಗಿಂದ. ಅದಾಡ್ರಿ ಕೊನೆ ಹಿಡಿದು ಮುಕ್ಕೊಂಡಾಳ. ಏನೋ ಊರಾಗೇನೋ ಭಾಳ ಅಡ್ಡಾಡಿದ್ಲತ್ತ, ಕಾಲು ನೋಸಾಕತ್ತಾವಂತ. ಅದಕ್ಕೆ ರೆಸ್ಟ್ ಮಾಡ್ತೇನೆ ಅಂತ ಅಂದ್ಲ. ಅಥವಾ ಮಾಡತ್ತೇಳಿ ನಾನು ಅಡುಗೆ ಮಾಡಾಕತ್ತೀನಿ. ಈಗ ಎದಕ್ಕೊಂಟ್ರಿ ನೀವು ಕಲ್ಲಪ್ಪಣ್ಣರ ಮನೆ ಕಡೆ? ಏನೋ ಅವಂಗೋಸು ಅಡಿಕೆ ಮರ ಬೇಕಂತ, ಮತ್ತು ಸಿರ್ಸಿಗೆ ಹೋಗಿ ತರನ ಎಣ್ಣ ಅನ್ನ. ಆತೇಳಪ್ಪ ಇವತ್ತು ಹೋಗೋಣ ಅಂತ ಅಂದಿನಿ. ಬರ್ತಾನೆ ಹೆಂಗೆ ಅಂತಂದು ಕೇಳಾಕ ಹೊಂಟೇನಿ. ಅವ ಬಂದ ಅಂದ್ರೆ ನೀನು ಫೋನ್ ಹಚ್ತೀನಿ. ನಾ ಹೋದ್ರೆ ಇಲ್ಲ ಅಂದ್ರೆ ಬರ್ತೀನಿ ಹೊಳ್ಳಿ. ಆಯ್ತು ಹೋಗ್ಬರ್ರಿ. ಹುಷಾರು ದೌಡ್ ಬಾರಿ. ಹಾಂ ಆಯ್ತು.